ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇಲ್ಲಿ ಡಿಂಪುನು ಜೊತೆ ಕುತ್ಕೋತೀನಿ ಅಂತ ಕುತ್ಕೊಂಡಿದ್ದಾಳೆ, ಹೆಂಗೂ ಬಂದಿದ್ಲಲ್ಲ ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿ ರೆಡಿಯಾಗಿ ವಿಡಿಯೋ ಮಾಡೋಕ್ಕೋಸ್ಕರ ಅಂತ ಕುತ್ಕೊಂಡಿದ್ದಾಳೆ. ಇವತ್ತು ಪಾಪು ಬ್ಯಾಗಿಗೆ ಏನೇನೆಲ್ಲ ಪ್ಯಾಕ್ ಮಾಡಬೇಕು ಅಂದರೆ ಡೆಲಿವರಿಗೆ ಹೋಗೋಕ್ಕೆ ಮುಂಚೆ ಎಲ್ಲ ಯಾವುದೇ ಥರ ಪ್ಯಾಕ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಕೆಲವೊಂದಷ್ಟು ಐಟಮ್ಸ್ನ ಅಂದರೆ ಬಟ್ಟೆಗಳಾಗಿರ್ಬೋದು ಎಲ್ಲ ಇಟ್ಕೊಂಡಿದ್ದೀನಿ. ಅದನ್ನು ತೋರಿಸೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಿದ್ದೀವಿ. ಆಮೇಲೆ ಈಗ ತೋರ್ಸೋಣ. ಫಸ್ಟಾಗಿ ಏನು ತೋರಿಸ್ಲಿ, ಫಸ್ಟು ಬೇಬಿ ತೋರಿಸ್ಬಿಡ್ತೀನಿ ಏನೇನೆಲ್ಲ ತಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಫಸ್ಟು ಪಾಪುಗೆ ಅಂತ ಹೇಳ್ಬಿಟ್ಟು ಯಾವುದೋ ಹೊಸ ಬಟ್ಟೆಗಳನ್ನ ನಾನು ತಗೊಳಕ್ಕೆ ಹೋಗಿಲ್ಲ, ಯಾಕಂದರೆ ತಗೋಬಾರ್ದಂತೆ. ಸೊ ಅದಕ್ಕೆ ಮನೇಲೇ ಎಷ್ಟಿತ್ತು ಅಷ್ಟನ್ನು ತಗೊಂಡಿದ್ದೀನಿ. ನೋಡೋಣ ಯಾವುದೇ ತಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ನಮಗೆ ಮತ್ತು ಅಲ್ಲಿ ನನ್ನ ಜೊತೆ ಯಾರ್ಯಾರು ಇರ್ತಾರೆ, ಅಮ್ಮ ಆಗಿರ್ಬೋದು, ಹಲ್ಸೋರಾಗಿರ್ಬೋದು, ಅವ್ರಿಗೆಲ್ಲ ಯಾವುದು ಎಷ್ಟು ಅವಶ್ಯಕತೆ ಇದೆ ಅಷ್ಟು ತಗೊಂಡಿದ್ದೀನಿ. ನಾನು ನಾರ್ಮಲ್ ಆದರೆ ಏನೋ 3 days ಇಟ್ಕೊತಾರಂತೆ, ಸಿಸರಿನ್ ಆದರೆ ಒಂದು 5 days ಇಟ್ಕೊತಾರಂತೆ. ಸೊ ನೋಡೋಣ, 5 daysಗೆ ಅಂತಲೇ ತಗೊಂಡಿದ್ದೀನಿ. ಬೇಕಿದ್ರೆ ಶಾರ್ಟೇಜ್ ಆದರೆ ತುಂಬ ಕಷ್ಟ ಆಗಿಬಿಡುತ್ತೆ, ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾನೇ ಇಟ್ಕೊಂಡಿದ್ರೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ತಗೊಂಡಿದ್ದೀನಿ. ಈಗ ಫಸ್ಟಿಗೆ ಪಾಪುಗೆ ಇಂಥದ್ದು ಅಂದರೆ ಈ ಥರ ಕಟ್ಟೋದಿರುತ್ತಲ್ವಾ, ಈ ಥರ ಕಟ್ಟೋದಿರುತ್ತಲ್ಲ, ಇವಾಗ ಅದು ಬೇರೆ ಸಮ್ಮರ್ ಬೇರೆ ಆಗಿರೋದ್ರಿಂದ ತುಂಬ ಶೆಕೆ ಆಗ್ತಿರುತ್ತೆ, ಪಾಪುಗೆ ಇರಿಟೇಷನ್ ಆಗ್ತಿರುತ್ತೆ. ಸೊ ಅದಕ್ಕೆ ಈ ಥರ ಕಟ್ಟೋದನ್ನ ತಗೊಳ್ಳೋದ್ರಿಂದ ಅದಕ್ಕೆ ಸ್ವಲ್ಪ ಫ್ರೀಯಾಗಿ ಆರಾಮಾಗಿರ್ಬೋದು ಅಂತ ಹೇಳ್ಬಿಟ್ಟು ಈ ಥರ ಕಟ್ಟ ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ನ್ಯೂ ಬಾರ್ನ್ ಬೇಬಿಗೆಲ್ಲ ಇಂಥದನ್ನೇ ಕಟ್ತಾರೆ, ಅಂದರೆ ಹಾಕೋಕ್ಕೆ ಈಸಿ ಆಗುತ್ತೆ ಅಂತ. ಸೊ ಇಂಥದ್ದು ಒಂದು ಎಷ್ಟಿತ್ತು ಅಷ್ಟು ತೊಗೊಂಡಿದ್ದೀನಿ. ಹೊಸದು ಯಾವುದೂ ಪರ್ಚೇಸ್ ಮಾಡೋಕ್ಕೆ ಹೋಗಿಲ್ಲ. ಅವಳು ಅದನ್ನ ತೋರಿಸಿ ಇದನ್ನ ತೋರಿಸಿ ಅಂತ ಹೇಳ್ಕೊಡ್ತಾ ಇಲ್ಲಿ ಒಂದಷ್ಟು ತಗೊಂಡಿದ್ದೀನಿ ಅಷ್ಟೇ. ಇಷ್ಟನ್ನ ಬೇಕಿದ್ರೆ ಮತ್ತೆ ತಗೊಂಡ್ರೆ ಆಯಿತು ಅಲ್ಲಿ, ಬಟ್ ಅಲ್ಲೂ ತಗೊಂಡು ಹಾಕ್ಬೋದು, ಬಟ್ ಹೊಸದಿರುತ್ತಲ್ವಾ. ಸೊ ಹೆಂಗಾಗುತ್ತೆ ಅಂದರೆ ಅದು ಹೊಸದು ಪಾಪುಗೆ ಇರಿಟೇಷನ್ ಆಗ್ತಿರುತ್ತೆ. ಸೊ ಅದಕ್ಕೋಸ್ಕರ ಬೇಡ, ಇಲ್ಲಿಂದನೇ ಎಲ್ಲನೂ ತಗೊಂಡು ವಾಶ್ ಮಾಡಿಬಿಟ್ಟು ಎಲ್ಲ ಡೆಟಾಲ್ ಹಾಕಿ ವಾಶ್ ಮಾಡಿ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಪಾಪು ಐಟಮ್ಸ್ಗಳನ್ನ. ಯಾಕಂದರೆ ಅದಕ್ಕೂ ಸ್ವಲ್ಪ ಸೆನ್ಸಿಟಿವ್ ಸ್ಕಿನ್ ಆಗಿರೋದ್ರಿಂದ ಅಲರ್ಜಿಗಳು ಜಾಸ್ತಿ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ. ಮತ್ತು ಇದೊಂದು 3 ಶರ್ಟ್ ತೊಗೊಂಡಿದ್ದೀನಿ. ಶರ್ಟ್ ಯಾವ ಥರ ಇದೆ ಅಂತ ಅಂದರೆ ಈ ಥರ, ಇಲ್ಲಿ ಈ ಥರ ಓಪನ್ ಇರೋದನ್ನ ತೊಗೊಂಡ್ರೆ ಹೆಂಗಾಗುತ್ತೆ ಅಂತ ಅಂದರೆ ಅದಕ್ಕೆ ಹಾಕೋಕ್ಕೆ ಈಸಿ ಆಗುತ್ತೆ. ಮೇಲಿಂದ ಹಾಕೋದು ಸ್ವಲ್ಪ ಏನಾದರೂ ಕಷ್ಟ ಆಯಿತು, ಅದಕ್ಕೇನಾದರೂ ಇರಿಟೇಷನ್ ಆಯಿತು ಅಂತ ಅಂದರೆ ಈ ಥರ ಹೊರಗಡೆಯಿಂದ ಹಾಕೋದು, ಇಲ್ಲಿ ಮುಂದೆ ಬಟನ್ ಇರೋದನ್ನ ಹಾಕೋದನ್ನ ಇರಲಿ ಅಂತ ಹೇಳ್ಬಿಟ್ಟು 2 ಆಪ್ಷನ್ ಆಗಿ ತೊಗೊಂಡಿದ್ದೀನಿ. ನೋಡೋಣ ಯಾವುದು ಅದಕ್ಕೆ ಸೆಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಆಯಿತಾ, ಇದೆರಡು. ನೆಕ್ಸ್ಟ್ ಬಂದರೆ ಈ ಟೋಪಿನೇ ತುಂಬ ಇಂಪಾರ್ಟೆಂಟ್ ಅಂತಾರೆ, ಏಕೆಂದರೆ ಅದಕ್ಕೆ ಈ ವೆದರಿಗೆ ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟ, ಬೆಚ್ಚಗಿರಿಸ್ಬೇಕಂತೆ. ಸೊ ಅದಕ್ಕೋಸ್ಕರ ಇದೊಂದು ಚಿಕ್ಕ ಟೋಪಿ, ಚಿಕ್ಕದು ಅಂದರೆ ಚಿಕ್ಕದು ಅಲ್ಲಿ ಎಷ್ಟು. ಆಮೇಲೆ ಇದು ಮೇಲಿಂದ ಹಾಕೋದು ಟೋಪಿ, ಇದು ಕಟ್ಟೋದು, 2 ಥ್ರೆಡ್ ಇದೆ, ಈ ಥರ ಕಟ್ಟೋದು ಹಿಂಗಿದೆ. ಸೊ ಇದು 2 ಇದೆ, 2 ತೊಗೊಂಡಿದ್ದೀನಿ. ಬ್ಲ್ಯಾಕ್ ಒಂದು ಆರೆಂಜ್ ಇದು ಟೋಪಿದಾಯಿತು. ನೆಕ್ಸ್ಟ್ ಬಂದು ಇದು ಪಾಪುಗೆ ಬೆಚ್ಚಗಿರ್ಬೇಕಲ್ವ, ಸೊ ಅದಕ್ಕೆ ಕೆಳಗಡೆ ಹಾಸೋಕೆ ಅಂತ ಹೇಳ್ಬಿಟ್ಟು ಸಾಫ್ಟಾಗಿರಲಿ ಅಂತ ಹೇಳ್ಬಿಟ್ಟು ಒಂದು ಬೆಡ್ಶೀಟ್ ಇತ್ತು. ಸೊ ಅದನ್ನೇ ಸಾಫ್ಟಾಗಿದೆ, ಇದು ತುಂಬ ಸಾಫ್ಟಾಗಿದೆ. ಸೊ ಅದಕ್ಕೋಸ್ಕರ ಇದನ್ನು ತೊಗೊಂಡಿದ್ದೀನಿ, ಅದು ಸ್ವಲ್ಪ ಕಂಫರ್ಟಬಲ್ ಆಗಿರುತ್ತೆ ಅಂತ. ಆಮೇಲೆ ಪಾಪುನ ಇವಾಗ ಇದರಿಂದ ಡೆಲಿವರಿ ಆದಮೇಲೆ ಕೊಡ್ತಾರಲ್ವಾ ಪೇರೆಂಟ್ಸ್ ಕೈಲಿ. ಸೊ ಅದಕ್ಕೋಸ್ಕರ ಪಾಪುನ ಇಸ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಇದು 2 ಬಟ್ಟೆನ, ಇದು ಆ್ಯಕ್ಚುಲಿ ಹಾಸಿಗೆ ಬಟ್ಟೆ ತುಂಬ ಸಾಫ್ಟ್ ಇದೆ. ಅದಕ್ಕೋಸ್ಕರ ಈ ಹಾಸಿಗೆ ಬಟ್ಟೆನ 2 ಮಾಡಿಬಿಟ್ಟು ಸ್ವಲ್ಪ ತಿಕ್ಕಾಗಿದ್ರೆ ನಮಗೂ ಇಟ್ಕೊಳ್ಳೋಕ್ಕೆ ಸಣ್ಣದಿರುತ್ತಲ್ವಾ, ಸೊ ಇಟ್ಕೊಳ್ಳೋಕೆ ನಮಗೂ ಈಸಿ ಆಗುತ್ತೆ ಅಂತ ಈ ಥರದ್ದು 2 ತೊಗೊಂಡಿದ್ದೀನಿ. ಸೊ ಇದೆರಡು. ಆಮೇಲೆ ನೆಕ್ಸ್ಟ್ ಬಂದು ಇದು ಪಾಪುಗೆ ಬೆಡ್, ಅದು ಸಾಫ್ಟಾಗಿ ಒಂದು ಮೇಲೆ ಇರುತ್ತಲ್ಲ ಅದ್ರ ಮೇಲೆ ಹಾಸಕ್ಕೆ ಅಂತ ಹೇಳ್ಬಿಟ್ಟು ಇದು ಇಷ್ಟು ತೊಗೊಂಡಿದ್ದೀನಿ. ಯಾಕೆಂದರೆ ಮಕ್ಕಳು ಸ್ವಲ್ಪ ಅವಾಗವಾಗ ಗಲೀಜು ಮಾಡ್ಕೊತಿರ್ತಾರಂತೆ. ನನಗೂ ಅಷ್ಟು ಐಡಿಯಾ ಇಲ್ಲ, ನನ್ನ ತಂಗಿ ನಮ್ಮ ಅಮ್ಮ ಎಲ್ಲ ಹೇಳ್ತಿದ್ರು, ನೀನು ಎಷ್ಟು ಬಟ್ಟೆ ತೊಗೊಂಡೋದ್ರೂ ಅಲ್ಲಿ ಸಾಲಲ್ಲ, ಸೊ ನೋಡು ತಗೋ, ಸ್ವಲ್ಪ ಜಾಸ್ತಿನೇ ತಗೋ ಅಂತ ಹೇಳಿದ್ದಾರೆ. ಸೊ ಪಾಪು ಕೆಳಗಡೆ ಹಾಸೋಕ್ಕೆ ತುಂಬ ಸಾಫ್ಟಾಗಿರೋ ತೊಗೊಂಡಿದ್ದೀನಿ, ಯಾಕಂದರೆ ಇದ್ರ ಮೇಲೆ ಪಾಪನ ಮಲಗಿಸೋದಲ್ವಾ.
ಸೊ ಅದಕ್ಕೋಸ್ಕರ ಇದನ್ನು ತಗೊಂಡಿದ್ದೀನಿ. ಒಂದು 5-6 ಇದೆ ಅಷ್ಟೇ. ಮತ್ತು ಮೇಯ್ನಾಗಿ ಇದು ತುಂಬಾ ಇಷ್ಟ ಆಗಿದ್ದು ಇದೆ. ಹಿಂಗೆ ಅಂದರೆ ಈ ಥರ ಇದನ್ನು ಓಪನ್ನು ಮಾಡ್ಬೋದು. ಜಿಪ್ ಇದೆ, ಹಿಂಗೆ ಜಿಪ್ ಇದೆ, ಇಲ್ಲಿ ಒಂದು ಜಿಪ್ ಇದೆ ಓಪನ್ ಥರದ್ದು. ಬೆಡ್ ಅದಕ್ಕೆ ಯಾಕೆಂದರೆ ಅವಾಗ ಕೊಟ್ಟಿರ್ತಾರೆ ಅಲ್ವಾ ಬೇಬಿನ, ಅವಾಗ ಇಲ್ಲಿ ಈ ಥರ ಕ್ಲೀನ್ ಮಾಡಿ ಕೊಟ್ಟಿರ್ತಾರಲ್ಲ ಬೇಬಿನ, ಅವಾಗ ಇದನ್ನು ಈ ಥರ ಜಿಪ್ ಹಾಕ್ಬಿಟ್ಟು ಇಡ್ಬೋದು. ಸೊ ಇಲ್ಲಿದೆ, ಇದು ಅಂದರೆ ಸಾಫ್ಟಾಗಿದೆ. ಇದನ್ನು ಅಷ್ಟೇ ಎಲ್ಲ ಡೆಟಾಲ್ ಹಾಕಿಸ್ಬಿಟ್ಟು ವಾಶ್ ಮಾಡಿಸ್ಬಿಟ್ಟು ಇಟ್ಟಿದ್ದೀನಿ. ಚೆನ್ನಾಗಿ ಸಾಫ್ಟಾಗಿದೆ. ಸಾಫ್ಟ್ ಅಂದರೆ ಸಾಫ್ಟು, ಬೇಬಿ ಮಲ್ಕೊಂಡ್ರೆ ತುಂಬ ಕಂಫರ್ಟಬಲ್ ಆಗಿರ್ಬೇಕು, ಆ ಥರ ಇದೆ ಇದು. ನೆಕ್ಸ್ಟು ಪಾಪುಗೆ ಅಂತ ಒಂದೇ ಒಂದು ಪ್ಯಾಂಟ್ ತೊಗೊಂಡಿದ್ದೀನಿ. ಬಟ್ ಪ್ಯಾಂಟ್ ಹಾಕಲ್ಲ, ಸುಮ್ಮನೆ ಎಮರ್ಜೆನ್ಸಿಗಿರಲಿ ಅಂತ ಒಂದು ಪ್ಯಾಂಟ್ ತೊಗೊಂಡಿದ್ದೀನಿ ಅಷ್ಟೇ. ಆಲ್ಮೋಸ್ಟ್ ಹಾಕಲ್ಲ, ಅದು ಪುಟಾಣಿ ಕಾಲಿರುತ್ತೆ, ಅದಕ್ಕೆ ಯಾರೂ ಪ್ಯಾಂಟ್ ಹಾಕಲ್ಲ, ಸುಮ್ಮನೆ ಇರಲಿ ಅಂತ ಒಂದು ತೊಗೊಂಡಿದ್ದೀನಿ ಅಷ್ಟೇ. ನೆಕ್ಸ್ಟು ಅದಕ್ಕೆ ಮೈನಾಗಿ ಡೈಪರ್ಸ್ ಏನೋ ಅಲ್ಲೇ ಪ್ರೊವೈಡ್ ಮಾಡ್ತಾರೆ, ಬಟ್ ಇರಲಿ ಅಂತೇಳ್ಬಿಟ್ಟು ನಮ್ಮ ಎಮರ್ಜೆನ್ಸಿಗೆ ಅಂತೇಳ್ಬಿಟ್ಟು ಒಂದು ಪ್ಯಾಕು ತರಿಸಿದ್ವಿ. ಬಟ್ ಇರಲಿ ಒಂದು 6-7 ಏನೋ ತೊಗೊಂಡಿದ್ದೀನಿ ಅಷ್ಟೇ. ಬೇಕಿದ್ರೆ ಇನ್ನು ನ್ಯೂ ಬಾರ್ನ್ಗೆ ಅಲ್ಲೇ ಹೆಂಗೋ ಹಾಸ್ಪಿಟಲಲ್ಲಿ ಕೊಡ್ತಾರಲ್ವಾ, ಸೊ ಹಾಗಾಗಿ ಇರಲಿ ಅಂತ ಹೇಳ್ಬಿಟ್ಟು 7 ತೊಗೊಂಡಿದ್ದೀನಿ ಅಷ್ಟೇ. ಏನು ಬೇಕು ಅಷ್ಟೇ ಅಂತ ಅವಳೆ ಎಲ್ಲ ಬಟ್ಟೆ ಎಲ್ಲ ಜೋಡಿಸ್ಬೇಕಾದ್ರೆ ಫುಲ್ ಇಲ್ಲಿದೆ ಅಂತ ಎಲ್ಲ ಹೇಳಿ ತೆಗೆದು ಇಟ್ಟಿದ್ದಾಳೆ. ಆಮೇಲೆ ಮತ್ತೆ ಅದು ತೋರ್ಸೋಣ ತಡಿ. ನೆಕ್ಸ್ಟು ಇದು ಬಟ್ಟೆ, ಅದು ಪಾಪುದು ಕೆಳಗಡೆ ಹಾಕ್ತಾರಲ್ವ, ಅಂದರೆ ಬೆಡ್ ಮೇಲೆ ಹಾಕೋದಲ್ಲ, ಏನಂತಾರೆ ಅದಕ್ಕೆ, ಪಾಪು ಇವಾಗ ಸುಸ್ಸು ಮಾಡ್ಕೊತಿರ್ತಾವಲ್ವಾ, ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಹಿಡ್ಕೋಬೇಕು. ಯಾಕೆಂದರೆ ಪದೇ ಸುಸ್ಸು ಮಾಡ್ಕೊತಾನೆ ಇರುತ್ತೆ. ಜಾಸ್ತಿ ಡೈಪರ್ಸ್ನ ಹಾಕಬಾರ್ದು. ಸೊ ಡಾಕ್ಟ್ರು ಸಜೆಸ್ಟ್ ಮಾಡೋದು ಅಷ್ಟೇ, ಡೈಪರ್ಸ್ನ ಜಾಸ್ತಿ ಹಾಕಬೇಡಿ ಅಂತ. ಸೊ ಅದಕ್ಕೋಸ್ಕರ ಡೈಪರ್ಸ್ ಇರಲಿ ಎಮರ್ಜೆನ್ಸಿಗೆ ಅಂತ ಡೈಪರ್ಸ್ ಇರಲಿ, ಅದರ್ವೈಸ್ ಇದು ಇರಲಿ ಅಂತ ಹೇಳ್ಬಿಟ್ಟು ಬಟ್ಟೆಗಳು, ಅಂದರೆ ಚಿಕ್ಕ ಬಟ್ಟೆಗಳು, ಇಷ್ಟು ಈ ಥರ ಬಟ್ಟೆಗಳು, ಈ ಚಿಕ್ಕ ಬಟ್ಟೆಗಳಿರುತ್ತಲ್ಲ, ಅದು ಕೆಳಗಡೆ ಪಾಪುಗೆ ಸುಸ್ಸು ಮಾಡ್ಕೊಂಡಾಗ ಆಗಲಿ ಅಂತ ಹೇಳ್ಬಿಟ್ಟು ಎಷ್ಟು ಚಿಕ್ಕದು ಹಾಕೊಂಡಿದ್ದೀವಿ. ನಮ್ಮಮ್ಮ ಡೈಪರ್ಸ್ನ ಜಾಸ್ತಿ ಹಾಕೋದು ಬೇಡ ಅಂತ ಹೇಳ್ಬಿಟ್ಟು ಇಷ್ಟು ಬಟ್ಟೆಗಳನ್ನ ತೊಗೊಂಡಿದ್ದಾರೆ. ನೋಡೋಣ, ಇನ್ ಕೇಸ್ ಏನಾದರೂ ಜಾಸ್ತಿ ಬೇಕಾಯಿತು ಅಂದರೆ ಅಲ್ಲೇನಾದರೂ ವಾಷಿಂಗ್ ಏನಾದರೂ ಅವೈಲಬಿಲಿಟಿ ಇದ್ದರೆ ಮಾಡ್ಕೊಂಡು ಮತ್ತೆ ರೀಯೂಸ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಬಟ್ಟೆನ ಇಷ್ಟು ತೊಗೊಂಡಿದ್ದೀನಿ ಬೇಬಿಗೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಬಂದು ಪಾಪುಗೆ ಅಂತ ಇದೊಂದು ಬ್ಲ್ಯಾಂಕೆಟ್ ತೊಗೊಂಡಿದ್ದೀನಿ. ಫುಲ್ಲು ಸಾಫ್ಟಾಗಿದೆ, ಸಾಫ್ಟ್ ಅಂದರೆ ಸಾಫ್ಟು. ಈಗ ಸಮ್ಮರ್ ಆಗಿರೋದ್ರಿಂದ ಅಷ್ಟೊಂದು ಅವಶ್ಯಕತೆ ಬೀಳಲ್ಲ, ಬಟ್ ಇರಲಿ ಎಮರ್ಜೆನ್ಸಿಗೆ ಅಂತ. ಇಲ್ಲಿ ಇಷ್ಟು ದೊಡ್ಡದಿದೆ, ಇಷ್ಟಿದೆ. ಒಂದು ಚಿಕ್ಕದು ಇರಲಿ, ಅಥವಾ ಪಾಪುನ ಮನೆ ಕರ್ಕೊಂಬರ್ತೀವಲ್ವಾ, ಅವಾಗ ಹೆಲ್ಪ್ ಆಗಬಹುದು. ಅಥವಾ ಇದಾದರೂ ಓಕೆ, ಬೇಬಿನ ಮನೆ ಕರ್ಕೊಂಬರ್ಬೇಕಾದ್ರೆ ಇದಾದರೂ ಓಕೆ, ಎರಡೂ ಯೂಸ್ ಆಗುತ್ತೆ. ನೋಡೋಣ ಯಾವುದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಅವಾಗಿನ ಸಿಚುವೇಶನ್ ಹೆಂಗಿರುತ್ತೆ ಅಂತ ಗೊತ್ತಾಗಲ್ಲ, ಯಾಕೆಂದರೆ ಎಲ್ಲ ಗಲಿಬಿಲಿಲಿ ಇರ್ತಾರೆ. ಆವಾಗ ಎಷ್ಟೇ ಮಾಡಬೇಕು ಅಂದ್ಕೊಂಡ್ರು ಗಲಿಬಿಲಿ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಇದು ತೊಗೊಂಡಿದ್ದೀನಿ, ಇದನ್ನು ಆಪ್ಷನಲ್ ಆಗಿ ತೊಗೊಂಡಿದ್ದೀನಿ. ಯಾವುದಾಗುತ್ತೆ ಅದನ್ನು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು, ಬೇಬಿಗೆ ಅಂತ ಹೇಳ್ಬಿಟ್ಟು ಇಷ್ಟು ತೊಗೊಂಡಿದ್ದೀನಿ. ಮತ್ತು ಇದು ಒಂದು ಬೆಡ್ಶೀಟ್ ತೊಗೊಂಡಿದ್ದೀನಿ, ಅಲ್ಲಿ ಒಚ್ಚಕ್ಕೆ ಅಂತ ಹೇಳ್ಬಿಟ್ಟು ಬೇಕಾಗುತ್ತಲ್ವಾ. ಸೊ ಅದಕ್ಕೋಸ್ಕರ ಇದೊಂದು ಬೆಡ್ಶೀಟ್ ಇದೊಂದು ತೊಗೊಂಡಿದ್ದೀನಿ, ಸಾಫ್ಟಾಗಿದೆ ಅಂತ ಹೇಳ್ಬಿಟ್ಟು ಇದೊಂದು ತೊಗೊಂಡಿದ್ದೀನಿ. ನೋಡೋಣ ಅಲ್ಲಿ ಯಾವುದು ಕಂಫರ್ಟಬಲ್ ಆಗುತ್ತೆ ಅದನ್ನು ತಗೊಳ್ಳೋಣ ಅಂತ. ನೆಕ್ಸ್ಟು ಬೇಬಿಗೆ ಅಂತ ಹೇಳ್ಬಿಟ್ಟು ಇಷ್ಟು ಐಟಮ್ಸ್ ತೊಗೊಂಡಿದ್ದೀನಿ. ಇನ್ನೂ ಏನಾದರೂ ಮಿಸ್ ಆದರೆ ತೊಗೋಬೇಕು, ನೋಡೋಣ. ಈಗ ಬೇಬಿದಾದಮೇಲೆ ನಮಗೂ ತೊಗೊಬೇಕಲ್ವಾ. ಸೊ ಅದಕ್ಕೋಸ್ಕರ ನಾನು ಅಂದ್ಕೊಂಡೆ 3/4 ಟಾಪ್ಸ್ಗಳನ್ನ ತಗೊಳ್ಳೋಣ ಅಂತ ನಾನು ಅಂದ್ಕೊಂಡಿದ್ದೆ. ಅದನ್ನೊಂದು 2-3 ಆರ್ಡ್ರೂ ಮಾಡಿ ತರಿಸ್ಕೊಂಡಿದ್ದೆ. ಬಟ್ ಅಮ್ಮ ಏನು ಹೇಳಿದ್ರು ಅಂತಂದರೆ, ಬೇಡ ಅಲ್ಲಿ ಹಾಸ್ಪಿಟಲಲ್ಲೆಲ್ಲ ಅದು ಕಂಫರ್ಟಬಲ್ ಅನಿಸಲ್ಲ ನಿನಗೆ ಅಂತೇಳ್ಬಿಟ್ಟು ಒಂದು 5 ನೈಟಿನೇ ತೊಗೊಂಡಿದ್ದೀನಿ. ಏಕೆಂದರೆ ಅಲ್ಲಿ ಮೇಯ್ನಾಗಿ ನಮಗೆ ಕಂಫರ್ಟಬಲ್ ಆಗೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದರೆ ಕಾಟನ್ ನೈಟಿನೇ ತೊಗೊಂಡಿದ್ದೀನಿ. ಸೊ
ಒಂದು 5 ಕಾಟನ್ ನೈಟಿಗಳನ್ನ ತೊಗೊಂಡಿದ್ದೀನಿ. ಅಂದರೆ ಹೊಸ ತೊಗೊಂಡಿಲ್ಲ. ಯಾವತ್ತು ನೀವು ಅಷ್ಟೇ ಹೊಸ ನೈಟಿಗಳನ್ನ ಯಾವತ್ತೂ ತೊಗೊಳಕ್ಕೆ ಹೋಗಬೇಡಿ. ಏಕೆಂದರೆ ಅಲ್ಲಿ ಈಗ ಏನಾದರೂ ಕಲೆ ಕೂತ್ಬಿಟ್ರೆ ಅದು ಹೋಗೋದು ಅದನ್ನ ಹೋಗ್ಸೋದು ತುಂಬಾ ಕಷ್ಟ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ಹಳೆ ನೈಟಿಗಳನ್ನೇ ತೊಗೊಂಡೋಗಿ ಅಂತ ನಾನು ಹೇಳ್ತೀನಿ. ಹೊಸ ನೈಟಿಗಳು ತೊಗೊಂಡು ಹೋಗ್ಬಿಟ್ರೆ ಮತ್ತು ಅದು ಕಲೆ ಕೂತ್ಬಿಟ್ರೆ ಹೋಗೋದು ಇಲ್ಲ. ಸೊ ಹಿಂಗಾಗೋದ್ರಿಂದ ಬೇಡ ಅಂತ ಹೇಳ್ಬಿಟ್ಟು ಹಳೆ ನೈಟಿಗಳನ್ನೇ ಒಂದಷ್ಟು ತೊಗೊಂಡಿದ್ದೀನಿ ಅಷ್ಟೇ. ಲಂಗಗಳು ತೊಗೊಂಡಿಲ್ಲ. ಲಂಗ ಯಾಕೆಂದರೆ ಆ ಟೈಮಲ್ಲಿ ಲಂಗಗಳನ್ನ ಹಾಕೋಕೆ ಆಗೋದಿಲ್ಲ. ಸೊ ನೈಟಿಗಳನ್ನ ಅಷ್ಟೇ ತೊಗೊಂಡಿದ್ದೀನಿ. ಆಮೇಲೆ ನೆಕ್ಸ್ಟು ನನಗೆ ಅಂತ ಹೇಳ್ಬಿಟ್ಟು 2 ಸ್ವೆಟರ್ ತೊಗೊಂಡಿದ್ದೀನಿ. ಅಲ್ಲಿರೋರ್ಗೇನು ಸ್ವೆಟರ್ಗಳ ಅವಶ್ಯಕತೆ ಇರಲ್ಲ. ಸೊ ನನಗೆ ಅಂತ ಹೇಳ್ಬಿಟ್ಟು 2 ಸ್ವೆಟರ್ ತೊಗೊಂಡಿದ್ದೀನಿ. ಇದೊಂದು 2 ಸ್ವೆಟರ್ ತೊಗೊಂಡಿದ್ದೀನಿ. ತುಂಬ ಚಿಕ್ಕಿದೆ, ಬಟ್ ಇದರಲ್ಲಿ ತುಂಬ ಸೆಕೆ ಆಗುತ್ತೆ. ಸೊ ನೆಕ್ಸ್ಟು ಇದೊಂದು ಸಾಕು ಅನಿಸುತ್ತೆ. ಇದು ತುಂಬ ಡೊಗ್ಲೋಣಿ ಅಂದರೆ ಹಗ್ಲಾಗಲ್ಲ ಲೂಸ್ ಇದೆ. ಹಾಕೊಂಡು ಮಲ್ಕೊಂಡಾಗಲೂ ಅಷ್ಟೊಂದು ಕಂಫರ್ಟೇಬಲ್ ಅನಿಸುತ್ತೆ. ಟೈಟ್ ಇರೋದು ತೊಗೊಂಡ್ಬಿಟ್ರೆ ಅದು ಇಷ್ಟ ಆಗಲ್ಲ. ಅದಕ್ಕೋಸ್ಕರ 2 ತೊಗೊಂಡಿದ್ದೀನಿ. ಆಮೇಲೆ ಹ್ಯಾಂಡ್ ಗ್ಲೌಸ್ ತೊಗೊಂಡಿದ್ದೀನಿ. ಬಟ್ ಇದು ಯೂಸ್ ಆಗುತ್ತೋ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ. ಬಟ್ ಹ್ಯಾಂಡ್ ಗ್ಲೌಸ್ ಇರಲಿ ಸೇಫ್ಟಿಗೆ ಅಂತ ಹೇಳಿ ತೊಗೊಂಡಿದ್ದೀನಿ. ಇದು ನನಗೆ ನಿಂಗೆ ಬೇಕಾ? ಆಮೇಲೆ ಮೇಯ್ನಾಗಿ ಸಾಕ್ಸು. ನಾವು ಎಷ್ಟು ಬೆಚ್ಚಗಿರ್ತೀವೋ ಬೇಬಿನೂ ಅಷ್ಟೇ ಬೆಚ್ಚಗಿರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಅಮ್ಮ ಇನ್ನೊಂದೆರಡು ತಗೋ, ನಾನು ಎರಡು ಸಾಕು ಅಂದೆ. ಅಮ್ಮ ಇನ್ನೊಂದೆರಡು ತಗೋ ಅಂದಿದ್ದಾರೆ. ನೋಡೋಣ, ಇನ್ನೊಂದೆರಡು ತಗೊಳ್ಳೋಣ. ಮತ್ತು ಪ್ಯಾಂಟೀಸ್ ಅಂತೂ ತುಂಬಾ ಇಂಪಾರ್ಟೆಂಟು. ಏನು ಮಾಡಿದ್ರು ಇದನ್ನ ಮಾತ್ರ ಮರ್ತೋಗ್ಬಾರ್ದು. ಮದರ್ ಪ್ಯಾಡ್ಸ್ಗಳನ್ನ ಹಾಕ್ತಾರೆ, ಬಟ್ ಎಮರ್ಜೆನ್ಸಿಗಿರಲಿ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡಿದ್ದೀನಿ. ಹಳ್ಳಿ ಮಕ್ಕಳು ಮಾಡೋದೆಲ್ಲ ಬರೀ ಇಂಥ ಕೆಲಸ. ಆಮೇಲೆ ನನಗೆ ಅಂತ ಇಷ್ಟು ತೊಗೊಂಡಿದ್ದೀನಿ. ಮತ್ತು 1, 2, 3 ಟೋಪಿ ತೊಗೊಂಡಿದ್ದೀನಿ. ಅಂದರೆ ಅಲ್ಲಿ ಬಟ್ಟೆ ಎಲ್ಲ ಕಟ್ಕೊಂಡ್ರೆ ಅಷ್ಟೊಂದು ಕಂಫರ್ಟೇಬಲ್ ಅನಿಸಲ್ಲ. ಸೊ ಅಂದರೆ ಫೀಡ್ ಮಾಡೋಕ್ಕೆಲ್ಲ ಅಷ್ಟೊಂದು ಕಂಫರ್ಟೇಬಲ್ ಅನಿಸಲ್ಲ. ಸೊ ಉಲ್ಲನ್ ಟೋಪಿ ಅಲ್ಲಿಂದನೂ ತೊಗೊಂಬಂದಿದ್ದೆ ನನಗೆ ಅಂತ ಹೇಳ್ಬಿಟ್ಟು. ಸೊ 2 ತೊಗೊಂಡಿದ್ದೀನಿ. ಇದನ್ನು ಅಷ್ಟು ಸಾಕು. ಆಲ್ಮೋಸ್ಟ್ ನಾನು ಎಲ್ಲ ತೊಗೊಂಡ್ರೆ 5 ಡೇಸ್ಗಂತಲೇ ತೊಗೊಂಡಿದ್ದೀನಿ. ಯಾವುದಾಗುತ್ತೆ ಅಂತ ಸಿ ಸೆಕ್ಷನ್ ಆಗುತ್ತೋ ಅಥವಾ ನಾರ್ಮಲ್ ಆಗುತ್ತೋ ಗೊತ್ತಿಲ್ಲ ಅಲ್ಲ. ಸೊ ಅದಕ್ಕೋಸ್ಕರ ತೊಗೊಂಡಿದ್ದೀನಿ. ನೋಡೋಣ. ಆಮೇಲೆ ಇದು 2 ಟವಲ್ಗಳನ್ನು ಚಿಕ್ಕ ಟವಲ್ಗಳು ತೊಗೊಂಡಿದ್ದೀನಿ. 2 ಚಿಕ್ಕ ಟವಲ್ಗಳು ತೊಗೊಂಡಿದ್ದೀನಿ. ಇಷ್ಟು ಯಾಕೆಂದರೆ ಈಗ ಮುಖ ಒರೆಸೋಕ್ಕಿರ್ಬೋದು ಅಥವಾ ಬೇಬಿಗೆ ಇದು ತುಂಬ ಸಾಫ್ಟ್ ಇದೆ. ಸೊ ಅದಕ್ಕೋಸ್ಕರ ಬೇಬಿಗಾದರೂ ಆಗುತ್ತೆ, ನಮಗಾದರೂ ಆಗುತ್ತೆ ಅಂತ ಹೇಳ್ಬಿಟ್ಟು 2 ಟವಲ್ಸ್, ಚಿಕ್ಕ ಟವಲ್ಸ್ಗಳು ತೊಗೊಂಡಿದ್ದೀನಿ. ಇನ್ನು ಟವಲ್ಗಳು ತೊಗೊಂಡಿದ್ದೀನಿ. ಮಾಮೂಲಿ ಟವಲ್ಸ್ಗಳು ಬರುತ್ತಲ್ಲ ಆ ಥರ ಟವಲ್ಸ್. ಅಂದರೆ ಇದನ್ನೇ ಹೊಸದೇನು ತೊಗೊಂಡಿಲ್ಲ, ಯೂಸ್ ಮಾಡಿದ್ರೆ 2 ತೊಗೊಂಡಿದ್ದೀನಿ. ನಮ್ಗೆ ಯೂಸ್ಗೆ ಮತ್ತು ಅಲ್ಲಿ ನಮ್ಮ ಜೊತೆ ಇರ್ತಾರಲ್ಲ ಅವ್ರಿಗೆ ಬೇಕಲ್ವಾ. ಸೊ ಅದಕ್ಕೋಸ್ಕರ 2 ಟವಲ್ಗಳನ್ನ ತೊಗೊಂಡಿದ್ದೀನಿ ಅಷ್ಟೇ. ಆಮೇಲೆ ಮತ್ತು ನನ್ನ ಜೊತೆ ಅಂತೂ ಹಾಲ್ಸೋರಿರ್ತಾರಲ್ಲ, ಸೊ ಅವ್ರಿಗೆ 2 ಜೊತೆ ಬಟ್ಟೆ ತೊಗೊಂಡಿದ್ದೀನಿ. ಇನ್ ಕೇಸ್ ಬೇಕು ಅಂತ ಅಂದರೆ ಇಲ್ಲೇ ಮನೆಗೆ ಬಂದುಬಿಟ್ಟು ಚೇಂಜ್ ಮಾಡ್ಕೊಂಡು ಹೋಗ್ತಾರೆ. ಎಮರ್ಜೆನ್ಸಿ 2 ಇರಲಿ. ಆಲ್ಮೋಸ್ಟ್ ಇನ್ ಕೇಸ್ ಬರೋಕ್ಕಾಗಲಿಲ್ಲ ಅಂತ ಅಂದರೆ ಅಂತ ಹೇಳ್ಬಿಟ್ಟು 2 ಶರ್ಟು 2 ಪ್ಯಾಂಟ್ನ ತೊಗೊಂಡಿದ್ದೀನಿ. ಅಮ್ಮಂಗೆ ಅಂತ ಹೇಳ್ಬಿಟ್ಟು 2 ಸ್ಯಾರಿ ತೊಗೊಂಡಿದ್ದೀನಿ. ಸಾಕು ಆಲ್ಮೋಸ್ಟ್. ಅವ್ರೂ ಅಷ್ಟೇ ಇನ್ ಕೇಸ್ ಏನಾದರೂ ಆಯಿತು ಅಂತ ಅಂದರೆ 2 ಸೀರೆ ತೊಗೊಂಡಿದ್ದೀನಿ. ಅಲ್ಲಿ ಚೇಂಜ್ ಮಾಡ್ತಾರೆ. ಆಗಲಿಲ್ಲ ಅಂತಂದರೆ ಇಲ್ಲಿ ಅಕ್ಕ ಯಾರಾದರೂ ಬರ್ತಿರ್ತಾರಲ್ವಾ, ನನ್ನ ತಂಗಿ ಅಕ್ಕ ಯಾರಾದರೂ ಹೋಗಿ ಬಂದು ಮಾಡ್ತಿರ್ತಾರಲ್ಲ ಅವರು ತಂದ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ಜಸ್ಟ್ 2 ತೊಗೊಂಡಿದ್ದೀನಿ ಅಷ್ಟೇ ಅಮ್ಮನ ಸ್ಯಾರಿನ. ಆಮೇಲೆ ಇಷ್ಟು ಬಟ್ಟೆ ಐಟಮ್ಸ್ನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದರೆ ನಮ್ಗೆ ಏನೇನು ಬೇಸಿಕ್ ಎಸೆನ್ಷಿಯಲ್ಸ್ ಇರುತ್ತೆ ಅದನ್ನು ತೊಗೊಬೇಕು. ಈಗ ಫೇಸ್ ವಾಶ್ ಆಗಿರ್ಬೋದು, ಬ್ರಷ್ ಆಗಿರ್ಬೋದು, ಅದನ್ನೆಲ್ಲ ಇಂಥ ಒಂದು ಸಣ್ಣದು ಪ್ಯಾಕೆಟಿಗೆ ಹಾಕೊಂಡ್ಬಿಟ್ಟು ಇಟ್ಕೊಂಡಿದ್ದೀನಿ. ಬ್ರಷ್ ಎಲ್ಲ ನಾನು ತೊಗೊಳಕ್ಕೆ ಹೋಗಿಲ್ಲ, ಯಾಕಂದರೆ ಈಗ ಡೈಲಿ ಯೂಸ್ ಮಾಡೋಕ್ಕೆ ಬೇಕಲ್ವಾ. ಸೊ ಅದಕ್ಕಾಗಿ ಅದನ್ನು ತೊಗೊಳಕ್ಕೆ ಹೋಗಿಲ್ಲ. ಈಗ ಫೇಸ್ ವಾಶು ಮತ್ತು ಮಾಯ್ಶ್ಚರೈಸರ್ ಆಗಿರ್ಬೋದು, ಇಂಥ ಐಟಮ್ಸ್ಗಳನ್ನ ನಾನು ಕಾಂಪ್ಯಾಕ್ಟ್ ಪೌಡ್ರು, ಆಲ್ಮೋಸ್ಟ್ ಕಾಂಪ್ಯಾಕ್ಟ್ ಪೌಡ್ರೆಲ್ಲ ಯೂಸ್ ಮಾಡೋಕ್ಕೆ ಹೋಗಲ್ಲ, ಬಟ್ ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀವಿ. ಯಾಕೆಂದರೆ ನಾವು ಎಷ್ಟು ಫ್ರೆಶ್ ಆಗಿರ್ತೀವೋ ನಾವು ಎಷ್ಟು ಫ್ರೆಶ್ ಆಗಿರ್ತೀವೋ ಅಷ್ಟೇ ನಮ್ಮದು ಅಟ್ಮಾಸ್ಫಿಯರು ಅಷ್ಟೇ ಫ್ರೆಶ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಇಷ್ಟು ಏನೇನು ಬೇಸಿಕ್ ಎಸೆನ್ಷಿಯಲ್ಸ್ ಇರುತ್ತೆ ಅದನ್ನು ತೊಗೊಂಡಿದ್ದೀನಿ ಅಷ್ಟೇ. ಅಂದರೆ ಫೇಸ್ ವಾಶ್ ಆಗಿರ್ಬೋದು, ಮೇಯ್ನಾಗಿ ಬ್ರಷ್ಷು, ಪೇಸ್ಟು ಅದನ್ನೆಲ್ಲ ತೊಗೊಂಡೋಗೋದನ್ನ ಮರಿಬೇಡಿ. ಇನ್ನು ಅಂದರೆ ಬ್ರಷ್ಷು ಪೇಸ್ಟ್ ಇರುತ್ತಲ್ಲ ಅದನ್ನೆಲ್ಲ ಒಂದು ಕಡೆ ಹಾಕ್ಕೊಂಡು, ಅಂದರೆ ಒಂದು ಬ್ಯಾಗಿಗೆ ಹಾಕ್ಕೊಂಡು ಈ ಥರ ಮೇಕಪ್ ಪ್ರಾಡಕ್ಟ್ಸ್ನ ಒಂದು
ಬ್ಯಾಗೆ ಹಾಕೊಂಡ್ರೆ ನಮಗೆ ಬೇಗ ಈಸಿಯಾಗಿ ಪಿಕ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಮತ್ತು ಇನ್ನೊಂದೇನೆಂದರೆ ಮೇಯ್ನಾಗಿ ಚಾರ್ಜರ್ ತೊಗೊಂಡು ಹೋಗೋದನ್ನ ಮರಿಬೇಡಿ, ಇಂಪಾರ್ಟೆಂಟ್ ಅದು ತುಂಬ ಯಾರು ಕೊಡೋ ಪರಿಸ್ಥಿತಿಯಲ್ಲಿ ಇರಲ್ಲ, ಎಲ್ಲ ಬೇಕಾಗಿರುತ್ತೆ. ಸೊ ಯಾರ್ಯಾರು ಅಲ್ಲಿ ಪ್ರೆಸೆಂಟ್ ಇರ್ತೀರ ಅವ್ರಿಗೆ ಅವ್ರವ್ರ ಚಾರ್ಜರ್, ಮೊಬೈಲ್ ಚಾರ್ಜರ್ಗಳನ್ನ ತಗೊಂಡೋಗಿ. ಇದು ನಮ್ಮದು ಎಸೆನ್ಷಿಯಲ್ಸ್. ಆದರೆ ಬೇಬಿಗೆ ಎಸೆನ್ಷಿಯಲ್ಸ್ನ ತಗೋಬೇಕು, ಬಟ್ ಯಾವುದನ್ನು ತಗೋಬೇಕು ಅಂತ ಯಾವುದನ್ನು ಹಚ್ಚಬೇಕು ಅಂತ ನನಗಿನ್ನೂ ಅಷ್ಟೊಂದು ಐಡಿಯಾ ಇಲ್ಲ. ಮತ್ತು ನಾನು ಆ ಬೇಬಿಗೆ ಯಾವ್ದು ಸೆಟ್ ಆಗುತ್ತೆ ಅಂತಲೂ ಐಡಿಯಾ ಇಲ್ಲ. ಸೊ ಅದಕ್ಕೆ ಡಾಕ್ಟರ್ನ ಸಜೆಷನ್ ತೊಗೊಂಡ್ಬಿಟ್ಟೆ ತಗೊಳ್ಳೋಣ ಅಂತ ಅಂದ್ಕೊಂಡು ನಾನು ಬೇಬಿಗೆ ಏನೂ ತಗೊಂಡಿಲ್ಲ. ಆಂಟಿ ಮನೆ ಬರ್ತೀಯಾ? ಯಾವ ಆಂಟಿ ಮನೆ? ಎಲ್ಲಿ ಎಲ್ಲಿ? ಯಾಗಳು ಇರುತ್ತೆ. ತಡಿ ಮಗಳ ಮುಗಿಸಿ ನೀನು ಮಾತಾಡಂತೆ ಆಯ್ತಾ. ಇಷ್ಟು ಬೇಬಿದ ಎಸೆನ್ಷಿಯಲ್ ತಗೊಂಡೆ, ಡಾಕ್ಟರ್ ಸಜೆಷನ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನು ಬೇಬಿದೇನು ತಗೊಂಡಿಲ್ಲ. ಯಾಕೆಂದರೆ ಅವಾಗ ಹುಟ್ಟಿದ ತಕ್ಷಣ ಬೇಬಿಗೆ ಏನು ಹಾಕೋದು ಇಲ್ಲ. ಸೊ ಮನೆಗೆ ಬಂದಮೇಲೆ ಅದ್ರದ್ದು ಎಲ್ಲ ರುಟೀನ್ ಸ್ಟಾರ್ಟ್ ಆಗುತ್ತೆ. ಸೊ ಡಾಕ್ಟರ್ನೇ ಸಜೆಷನ್ ತೊಗೊಂಡ್ರೆ ಒಂದು ಬೆಟರ್, ಅದ್ರ ಸ್ಕಿನ್ನು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಏನೂ ತಗೊಂಡಿಲ್ಲ ನಾನು. ಮೇಯ್ನ್ ಅಂತ ಅಂದರೆ ಫೈಲು ನಿಮ್ದು ಏನೇನು ಚೆಕಪ್ ಮಾಡಿಸಿರ್ತೀರ, ಏನು ಎತ್ತ ಎಲ್ಲ ಅದನ್ನೆಲ್ಲ ನೀವು ಒಂದು ಮೇಲ್ ಇಡೋದನ್ನೇ ಬೆಟರ್. ಯಾಕೆಂದರೆ ನಾವು ಹೋಗಿದ ತಕ್ಷಣ ರಿಪೋರ್ಟ್ ಮಾಡ್ಕೊಳ್ಳೋದು ಅದನ್ನು ತೋರಿಸಿ ಆಗಿರೋದ್ರಿಂದ ಅದನ್ನೇ ಮೇಯ್ನಾಗಿ ಯಾರೂ ಮರೀದಂಗೆ ತೊಗೊಂಡೋಗ್ಬೇಕಾಗುತ್ತೆ. ಅದನ್ನೆಲ್ಲ ಎತ್ತಿಟ್ಟಿದ್ವಿ, ಜಸ್ಟ್ ಅದನ್ನ ಮೇಲೆ ಇಡೋದಲ್ವಾ. ಸೊ ಹಂಗಾಗಿ ಅದನ್ನೇನು ತೋರ್ಸೋಕೆ ಹೋಗಿಲ್ಲ ನಾನು. ಇಷ್ಟು ಬೇಸಿಕ್ಕಾಗಿ ತೊಗೋಬೇಕಾಗಿರೋದು. ಇನ್ನೇನಾದ್ರು ಎಕ್ಸ್ಟ್ರಾ ಬೇಕು ಅಕಸ್ಮಾತ್ ಏನಾದ್ರು ಎಕ್ಸ್ಟ್ರಾ ಬೇಕು ಅಂದರೆ ಮನೆಗೆ ಯಾರು ಹೋಗಿಲ್ಲ, ಹಾಸ್ಪಿಟ್ಲಿಗೆ ಯಾರಾದರೂ ಬರ್ತಿರ್ತಾರಲ್ಲ ಅವ್ರ ಕೆಲ ತರಿಸಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಇಷ್ಟು ತೊಗೊಂಡಿದ್ದೀನಿ. ಬೇಸಿಕ್ ಏನೇನು ಬೇಕು ಅಂತ. ಮತ್ತು ಅಲ್ಲಿ ಕ್ಯಾರಿ ಮಾಡೋಕ್ಕೂ ಕಷ್ಟ, ಆ ಕಡೆಯಿಂದ ತೊಗೊಂಬರೋಕ್ಕೂ ಕಷ್ಟ. ನೋಡೋಣ, ಇಷ್ಟು ತೊಗೊಂಡಿದ್ದೀನಿ ಏನಾಗುತ್ತೆ ಅಂತ. ಆಮೇಲೆ ಅಷ್ಟೇ. ಇವಳು ಯಾಕೆ ಕುತ್ಕೊಂಡ್ಲು ಅಂತಂದರೆ ಆಂಟಿ ನಾನು ಬರ್ತೀನಿ ವಿಡಿಯೋಗೆ ಅಂತ ಹೇಳ್ಬಿಟ್ಟು ಕುತ್ಕೊಂಡಿದ್ದಾಳೆ. ಓಕೆನಾ ಹೇಳು. ನಮ್ಮ ಆಂಟಿ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಾನು. ಲೈಕ್ ಶೇರ್ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಓಕೆನಾ? ಅಲ್ಲಿ ನೋಡಿ ಹೇಳು. ಓಕೆನಾ? ಓಕೆ. ನಾನು ಮುಂದಿನ ವಿಡಿಯೋ ಜೊತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಬೈ ಬಾಯ್.